ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹಳ್ಳಿ ಸ್ಟೈಲಲ್ಲಿ ರುಚಿಯಾಗಿ ಉದ್ದಿನ ಹಪ್ಪಳ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಉದ್ದಿನ ಹಪ್ಪಳ ಮಾಡೋಕ್ಕೆ ಯಾವ ಯಾವ ಪದಾರ್ಥಗಳು ಹಾಗೆ ಎಷ್ಟು ಪ್ರಮಾಣದಲ್ಲಿ ಹಾಕೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇವಾಗ ಉದ್ದಿನ ಹಪ್ಪಳ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ 8 ಸೇರು ಅಕ್ಕಿ, ಉದ್ದಿನಬೇಳೆ, ಮೆಂತೆಕಾಳು, ಕೊತ್ತಂಬರಿ ಕಾಳು, ಸಾಬುದಾನ ಎಲ್ಲದನ್ನು ಒಂದೊಂದು ಪಾವು ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಉದ್ದಿನ ಹಪ್ಪಳ ಮಾಡೋಕ್ಕೆ ಮಸಾಲೆ ಹಾಕ್ಕೋಬೇಕು. ಸೊ ಆ ಮಸಾಲೆನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ. 4 ಸ್ಪೂನ್ ಜೀರಿಗೆ, 2 ಸ್ಪೂನ್ ಅಜವಾನು, ಸ್ವಲ್ಪ ಹಸೆ ಶುಂಠಿ, ಹಾಗೆ 2 ಹಿಡಿ ಬೆಳ್ಳುಳ್ಳಿ, ಹಾಗೆ 4 ಹಿಡಿ ಕರಿಬೇವು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಮಧ್ಯೆ ಮಧ್ಯೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀವು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಸಣ್ಣದಾಗಿ ಪೇಸ್ಟ್ ಆಗಿದೆ. ಇದನ್ನು ಸೈಡಿಗೆ ಇಟ್ಕೊತೀನಿ. ನೆಕ್ಸ್ಟು ಒಲೆ ಹಚ್ಚಿ ಒಲೆ ಮೇಲೆ ಒಂದು ಚಟಿಕೆ ಇಟ್ಕೊಂಡು ಅದಕ್ಕೆ 2 ಕೊಡಪಾನ ನೀರನ್ನ ಹಾಕ್ತೀನಿ. ಆ ನೀರು ಬಿಸಿ ಆಗಲಿ ಅಂತ ಪ್ಲೇಟ್ ಮುಚ್ಚಿ ಅದನ್ನು ಬಿಸಿ ಆಗೋಕ್ಕೆ ಬಿಡ್ತೀನಿ. ನೀರು ಕುದಿ ಬಂದಿದೆ. ಸೊ ಈಗ ಇದಕ್ಕೆ ಹಿಂದಿನ ದಿನ ನೆನೆಸಿರೋಂಥ ಅಕ್ಕಿನ ಹಾಕ್ತೀನಿ. ನಾನಿಲ್ಲಿ 3 ಸೇರು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ಬೇಯಿಸ್ಕೊತೀನಿ. ಅಕ್ಕಿನ ಬೇಯಕ್ಕಿಟ್ಟು ತುಂಬ ಹೊತ್ತಾಯಿತು. ಇವಾಗ ಅಕ್ಕಿ ಬೆಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ತೀನಿ. ನೋಡ್ಬೋದು, ಈಗ ಅಕ್ಕಿ ಚೆನ್ನಾಗಿ ಬೆಂದಿದೆ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನಿಲ್ಲಿ 1 ಕಪ್ಪು ದೊಡ್ಡ ಉಪ್ಪು ಹಾಕ್ಕೊತಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಹಿಟ್ಟನ್ನು ಹಾಕ್ಕೊತಿದ್ದೀನಿ. ಅಕ್ಕಿ, ಸಾಬುದಾನ, ಮೆಂತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ಹಿಟ್ಟು ಬಂದಿದ್ದ ಹಿಟ್ಟಿತ್ತಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಪುಡಿ ಕೂಡ ಹಾಕ್ಕೊತಿದ್ದೀನಿ. ಹಿಟ್ಟು ಹಾಕ್ಕೊತಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅದು ಗಂಟಾಗುತ್ತೆ. ಸೊ ಹಿಟ್ಟು ಹಾಕ್ಕೊತಾನೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು 10 ಮಿನಿಟ್ಸ್ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಚೆಕ್ ಮಾಡ್ಕೊತೀವಿ. ತುಂಬ ಸಾಫ್ಟ್ ಇತ್ತು ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಹೀಗೆ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಪ್ಲೇಟ್ ಮುಚ್ಚಿ ಇದನ್ನು ಒಂದು ಅರ್ಧ ಗಂಟೆ ಕೆಂಡದಲ್ಲೇ ಬೇಯಿಸ್ಕೊಳ್ಬೇಕು. ಕೆಂಡದಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಕೆಳಗೆ ಹೊತ್ತಲ್ಲ, ಹಾಗೆ ಪೂರ್ತಿಯಾಗಿ ಎಲ್ಲ ಹಿಟ್ಟು ಕೂಡ ಬೇಯುತ್ತೆ. ನೋಡ್ಬೋದು, ಹಿಟ್ಟೆಲ್ಲ ಬೆಂದಿದೆ. ಈಗ ಇದನ್ನು ಒಲೆಯಿಂದ ಇಡುವಿ ಒಂದು ಕಾಟನ್ ಪಂಜೆ ಮೇಲೆ ಹಾಕ್ಕೊತೀವಿ. ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಆವಿಸ್ಕೊತೀವಿ. ಇದು ತಣ್ಣಗಾದ್ಮೇಲೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ದೊಡ್ಡ ದೊಡ್ಡ ಉಂಡೆ ಮಾಡಿ ಇಟ್ಕೋಬೇಕು. ಅಲ್ಲಿ ಪುಟ್ಟಿಲಿ ಕಾಣಿಸ್ತಿದೆಯಲ್ಲ, ಅಷ್ಟು ದೊಡ್ಡದಾಗಿ ಉಂಡೆ ಮಾಡ್ಕೊಂಡು ಇಟ್ಕೋಬೇಕು. ರೊಟ್ಟಿ ಮಾಡುವಾಗ ನಾದ್ಕೊತೀವಲ್ಲ ಹಾಗೆ ನಾದ್ಕೊಳ್ಬೇಕು. ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ನೆಕ್ಸ್ಟ್ ಈಗ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಿಟ್ಟಿಗೆ ಹಚ್ಕೊಂಡು ಮತ್ತೆ ಇನ್ನೊಂದು ಸಲ ನಾದ್ಕೊತೀನಿ. ಹೀಗೆ ಎಲ್ಲ ಹಿಟ್ಟಿಗೂ ಪೇಸ್ಟ್ನ ಹಚ್ಕೊಂಡು ನಾದ್ಕೊತೀನಿ. ಎಲ್ಲದನ್ನು ನಾದ್ಕೊಂಡು ಹೀಗೆ ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾದ್ಕೊಂಡಿರೋ ಹಿಟ್ಟನ್ನು ತಗೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊತೀನಿ. ಇಲ್ಲಿ ನಾನು ಒಂದು ದಾರ ತಗೊಂಡು ರೌಂಡಾಗಿ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಉಳ್ಳಿನ ಹಿಟ್ಟು ಹಚ್ಕೊಂಡು ಉತ್ಕೊತಿದ್ದೀನಿ. ರೌಂಡಾಗಿ ಉತ್ಕೊಳ್ಬೇಕು. ಚಪಾತಿ ಉತ್ಕೊತೀವಲ್ಲ ಹಾಗೆ ಉತ್ಕೋಬೇಕು, ಬಟ್ ಚಪಾತಿಗಿಂತ ದಪ್ಪ ಇರಬೇಕು, ಹಾಗೆ ಸಣ್ಣ ಇರಬೇಕು. ನೋಡಿ, ಈ ಸೈಜಲ್ಲಿ ಉತ್ಕೊಂಡ್ರೆ ಸಾಕು. ನೆಕ್ಸ್ಟ್ ಒಂದು ಉಳ್ಳಿ ತಗೊಂಡು ಉದ್ದೋವಾಗ ಒಂದು ಸಲ ಉದ್ದಿ ನೆಕ್ಸ್ಟು ಅದು ಸೈಡನ್ನೆಲ್ಲ ಕೈಯಲ್ಲಿ ಒತ್ಕೊಂಡು, ಈ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ ಹಾಗೆ ಒತ್ಕೊಂಡು ನೀವು ಉದ್ದಿದ್ರೆ ಅದು ಅಗಲ ಆದಾಗ ಸೈಡೆಲ್ಲ ಒಡೆಯಲ್ಲ, ನೀಟಾಗಿ ಬರುತ್ತೆ. ನೋಡಿ, ಈ ಸೈಜಲ್ಲಿ ಉತ್ಕೊಂಡ್ರೆ ಸಾಕು. ಎಲ್ಲ ಹಪ್ಪಳನೂ ಉತ್ಕೊಂಡಾದ್ಮೇಲೆ ಒಂದು ಹುಲ್ಲಿನ ಮೇಲೆ ಒಣ ಹಾಕ್ಕೊತೀನಿ. ಹುಲ್ಲನ್ನು ತೆಳ್ಳಗೆ ಹಾಸ್ಕೊಂಡಾಗಿದೆ, ಅದ್ರ ಮೇಲೆ ಎಲ್ಲ ಹಪ್ಪಳನೂ ಹರಡ್ಕೊತಿದ್ದೀನಿ. ನೀವು ಹುಲ್ಲಿನ ಮೇಲಾದರೂ ಹಾಕ್ಬೋದು,
ಇಲ್ಲ ಸೀರೆ ಇಲ್ಲ ಪ್ಲಾಸ್ಟಿಕ್ ಕವರ್ ಮೇಲಾದರೂ ಹಾಕ್ಬೋದು. ಬೆಳಗ್ಗೆ ಉದ್ದಿನ ಹಪ್ಪಳ ಒಣ ಹಾಕಿದರೆ ಸಂಜೆ ಅಷ್ಟೊತ್ತಿಗೆ ಎಲ್ಲ ಹಪ್ಪಳನೂ ಒಣಕೊಂಡಿರ್ತವೆ. ಇಲ್ಲಿ ನೋಡ್ಬೋದು ಎಲ್ಲ ಹಪ್ಪಳ ಕೂಡ ಒಣಗಿದ್ದಾವೆ. ಹಾಗೆ ಇಲ್ಲಿ ನೋಡುವಾಗ ಆ ಹಪ್ಪಳದ ಮೇಲೆ ಸ್ವಲ್ಪ ಹಿಟ್ಟಿಟ್ಟು ಕಾಣಿಸ್ತಿದೆ ಅಲ್ಲ, ಅದನ್ನು ಒಂದು ಬಟ್ಟೆಯಲ್ಲಿ ನಿಧಾನಕ್ಕೆ ಒರೆಸಿದ್ರೆ ಅದು ಹಿಟ್ಟೆಲ್ಲ ಹೋಗುತ್ತೆ. ಇದನ್ನು ಒಂದು ಸಲ ಮಾಡಿಕೊಂಡು 1 ವರ್ಷದ ತನಕ ಸ್ಟೋರ್ ಮಾಡ್ಬೋದು, ಇದು ಏನೂ ಆಗಲ್ಲ. ಸೊ ನೋಡಿದ್ವಲ್ಲ ಹೇಗೆ ಉದ್ದಿನ ಹಪ್ಪಳನ ಮನೆಯಲ್ಲೇ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.